ಸುಮಾರು 12:15 ಸಮಯದಲ್ಲಿ ಯಾವುದೋ ಒಂದು ವ್ಯಕ್ತಿ ಅವನು ಒಂದು ಸಣ್ಣ ಮಕ್ಕಳಿಬ್ಬರು, ಒಂದು 7 ವರ್ಷದ ಹುಡುಗಿ ಹೊರಗಡೆ, ಅವ್ರ ತಂಗಿ ಜೊತೆ 3 ವರ್ಷದ ಹುಡುಗಿ ಇಬ್ಬರು ಹೊರಗಡೆ ಆಟ ಆಡ್ತಿರೋ ಸಮಯದಲ್ಲಿ ಆ ಇಬ್ಬರನ್ನೂ ಕರ್ಕೊಂಡು ಆ ಕಡೆ ಈ ಕಡೆ ಹೋಗಿದ್ದಾನೆ. ಸಡನ್ನಾಗಿ ಆ ಹುಡುಗಿ ಬಂದು ಅವ್ರ ತಾಯಿ ಕೂತಿದ್ರು. ತಾಯಿ ಕೂತ್ಕೊಂಡು ಏನೋ ಹೇಳ್ತಾ ಇತ್ತು. ಅವ್ರ ತಾಯಿನೂ ಎದ್ದೋಗಿ ಹೇಳಿದಾಗ ಅಲ್ಲೊಂದು 4-5 ಜನ ಸೇರಿದ್ರು. ಅಷ್ಟೊತ್ತಿಗೆ ಅಲ್ಲಿ ಏನು ಮಾಡ್ತಿದ್ದೋ ಅಲ್ಲಿ ಸ್ವಲ್ಪ ಗಲಾಟೆ ಆಗ್ತಿತ್ತು ಅಂತ ವಿಚಾರ ಗೊತ್ತಾಯಿತು. ನನಗೊಂದು ವಿಚಾರ ಗೊತ್ತಾಗ ನಾನು ತಕ್ಷಣ ಹೋಗಿ ಅಲ್ಲಿ ವಿಚಾರಿಸಿದಾಗ ಅಲ್ಲಿ ಈ ಥರ ಆಗಿದೆ ಸರ್, ಯಾವುದೋ ಒಂದು ಹುಡುಗಿ ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ಬಿಟ್ಟು ದೂರು ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ನಾನು ಹೋದ ವ್ಯಕ್ತಿ ಪಾನ್ಮಕ್ತದ ಇದ್ದಂಗೆ ಕಾಣ್ತಾ ಇತ್ತು. ಅವನು ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದ. ನಾನು ಇವರ ಹುಡುಗಿನೂ ಅವ್ರ ತಾಯಿ ಜೊತೆ ಎಲ್ಲ ಕೂತ್ಕೊಂಡು ವಿಚಾರ ಮಾಡಿ ಚರ್ಚೆ ಮಾಡಿ ಏನು ತೊಂದರೆ ಏನಾಗಿರಲಿಲ್ಲ. ಬಟ್ ಆ ಎಮ್ಮಂಗೂ ಸ್ವಲ್ಪ ಒಳ್ಳೆ ಮಾತು ಹೇಳ್ಬಿಟ್ಟಿತ್ತು, ಮಕ್ಕಳೆಲ್ಲ ಹೊರಗಡೆ ಬಿಡಬಾರ್ದು, ಜೊತೆಲಿ ಇಟ್ಕೋಬೇಕು ಅಂತ ಅವ್ರಿಗೆ ಹೇಳಿ ಸಮಾಧಾನ ಮಾಡಿ ಕಳಿಸಿದಾಯಿತು. ಸದ್ಯಕ್ಕೆ ಇಲ್ಲಿ ನಮ್ಮಲ್ಲಿ ಏನು ಪ್ರಾಬ್ಲಮ್ ಏನು ಆಗಿಲ್ಲ, ಸಮಸ್ಯೆ ಏನಾಗಿಲ್ಲ. ಇಲ್ಲಿ ಯಾರಂತೆ ಅವನು ಇಲ್ಲೆಲ್ಲೋ ಪೈಪ್ಲೈನ್ ರೈಡಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ನಾನು ನೋಡಿಲ್ಲ ಆ ಮನುಷ್ಯನ, ಬಟ್ ನಾನು ಕ್ಯಾಮ್ರಾ ಚೆಕ್ ಮಾಡಿದ್ದೀನಿ. ಕ್ಯಾಮ್ರಲ್ಲಿ ಚೆಕ್ ಮಾಡಿ ನೋಡಿದಾಗ ಆ ಮನುಷ್ಯನ ಮುಖ ಚೆಹರೆ ಕಾಣಲಿಲ್ಲ. ಹಿಂದ್ಗಡೆ ಅದು ಬೆಂದು ಕಂಡಿದೆ. ಬಟ್ ಅದು ನೋಡಿರೋರು ಯಾರಿದ್ರೆ ಅದು ಇದು ಮಾಡಬೇಕಾಗತ್ತೆ. ನೋಡಿರೋ ಯಾರಿದ್ರೆ ಅದು ವಿಚಾರಿಸಿ ಇದು ಮಾಡಬೇಕಾಗುತ್ತೆ. ಅದೇ ಈಗ ಬಂತು, ನನ್ನ ಬಾಯಿ ಮುಚ್ಕೊತ ಆ ಕಡೆ ಕರ್ಕೊಂಡು ಹೋಯ್ತು ಅಂತ ಹೇಳಿತ್ತು. ಅಷ್ಟೊತ್ತಿಗೆ ಹುಡುಗಿ ಬಂತು, ಒಂದು ನಿಮಿಷ ಅಷ್ಟೊತ್ತಿಗೆ ಬಂತು. ಬಟ್ ವಾಪಸ್ ಬಂದ್ಬಿಡ್ತು. ಅದು ಓಡ್ ಬಂದು ತಾಯಿ ಹೊತ್ತ ಥರ ಕಂಪ್ಲೇಂಟ್ ಮಾಡಿ ಹೇಳ್ತೈತೆ, ಅದು ಯಾವನೊಬ್ಬನ ಕರ್ಕೊಂಡು ಹೋಗಿದ್ದೆ ನನ್ನ ಆ ಕಡೆಗೆ ಅಂತ ಸೈಡಿಗೆ. ಸೊ ಅಷ್ಟೊತ್ತಿಗೆ ಓಡಿ ಬಂದು ಹೇಳ್ತು ತಾಯಿ. ಅಷ್ಟು ನಾನು ವಿಚಾರ ಗೊತ್ತಾದ ತಕ್ಷಣ ನಾನು ಹೋಗಿ ನೋಡಿದರೆ ಅಲ್ಲಿ ಯಾವ ಹುಡುಗ ಅವನು ಇರಲಿಲ್ಲ. ಅಷ್ಟೊತ್ತಿಗೆ ನಾನು ಮತ್ತು ಅವ್ರ ತಾಯಿಯವ್ರ ಜೊತೆಲಿ ಮಾತಾಡಿ, ಆ ಹುಡುಗಿ ಜೊತೆ ಮಾತಾಡಿ ಆ ಹುಡುಗಿಗೂ ಧೈರ್ಯ ಹೇಳಿ, ಆ ಎಮ್ಮಂಗೂ ಸ್ವಲ್ಪ ಧೈರ್ಯ ಹೇಳಿ, ಆ ಎಮ್ಮಂಗೂ ಅಷ್ಟು ಇನ್ಮೇಲೆ ಮಕ್ಕಳನ್ನೆಲ್ಲ ಹಂಗೆ ಒಂಟೊಂಟಿಗೆ ಬಿಡಬೇಡಿ ಅಂತ ಹೇಳಿ ಆಯ್ತು ಇದು ಮಾಡಿದ್ರು ಅಷ್ಟೇ. ಅಲ್ಲಿ ಯಾವುದೋ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿದ್ದರು. ಒಂದು ಇಂಜೆಕ್ಷನ್ ತರೋಕ್ಕೆ ಅವರು ಗಂಡನ ಕೈಯಲ್ಲಿ ಇಂಜೆಕ್ಷನ್ ತರಕ್ಕೆ ಕೊಟ್ಟು ಕಳಿಸಿದ್ದಾರೆ. ಆ ಎಮ್ಮ ಇಲ್ಲೇ ಕೂತಿತ್ತು, ಇಲ್ಲೇ ಚೇರ್ ಮೇಲೆ ಕೂತ್ಕೊಂಡು. ಹೊರಗಡೆ ಮಕ್ಳು ಆಟ ಆಡ್ತಾರಲ್ಲ ಅಂತ ಎಮ್ಮ ಸುಮ್ಮನೆ ಹೊರಗಡೆ ಕೂತಿತ್ತು ಅಷ್ಟೇ. ಆ ನಡುವಲ್ಲೇ ಆ ಟೈಮಲ್ಲಿ ಬಂದಿರೋದು ಅಷ್ಟೇ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ.